ರಾಜ್ಯ ಸರ್ಕಾರ ಮಹಿಳಾ ನೌಕರರ ಆರೋಗ್ಯ ಮತ್ತು ಕಾರ್ಯದಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಋತುಚಕ್ರ ರಜೆ ಸೌಲಭ್ಯವನ್ನ ನೀಡಿದೆ. ಆದರೆ ಅಚ್ಚರಿ ಅನ್ನುವಂತೆ ಋತುಚಕ್ರ ರಜೆ ಪ್ರಶ್ನಿಸಿ ವಿವಿಧ ಕಂಪನಿಗಳ ಮಹಿಳಾ ಉದ್ಯೋಗಿಗಳಿಂದಲೇ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ. ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಆದೇಶ ಸಮಾನತೆ ಹಕ್ಕಿಗೆ ವಿರುದ್ಧ ಆಗಿದೆ. ಮಹಿಳಾ ಉದ್ಯೋಗಿಗಳ ನೇಮಕಕ್ಕೆ ಕಂಪನಿಗಳು ಹಿಂದೇಟು ಹಾಕ್ತಾರೆ. ಮಹಿಳೆಯರು ಪುರುಷರಿಗಿಂತ ದುರ್ಬಲರು ಅಂತ ಭಾವಿಸುತ್ತಾರೆ. ಹೀಗಾಗಿ ಋತುಚಕ್ರದ ಕಾರಣಕ್ಕೆ ಕಡ್ಡಾಯ ರಜೆ ನೀಡುವ ಅಗತ್ಯ ಇಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿ ಮಹಿಳೆಗೂ ಋತುಚಕ್ರ ರಜೆ ಬೇಕು ಅಂತ ಸರ್ಕಾರ ಊಹೆ ಮಾಡಿದೆ. ನೀತಿ ರೂಪಿಸುವಾಗ ಸರ್ಕಾರ ಮಹಿಳೆಯರ ಅಭಿಪ್ರಾಯ ಪಡೆದಿಲ್ಲ. ಕಡ್ಡಾಯ ರಜೆಯಿಂದ ಸ್ಪರ್ಧಾತ್ಮಕ ವೃತ್ತಿ ಜೀವನದಲ್ಲಿ ಮಹಿಳೆಯರಿಗೆ ಹಿನ್ನಡೆ ಉಂಟಾಗಲಿದೆ ಅಂತ ಹೇಳಲಾಗ್ತಿದೆ. ಅಲ್ಲ, ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾಕೆ ಅಂತಂದ್ರೆ ಇಂತಹ ವಿಚಾರಗಳಲ್ಲಿ ಸೂಕ್ಷ್ಮತೆಯನ್ನ ಪ್ರದರ್ಶನ ಮಾಡುವಂತ ಕಂಪನಿಗಳು ಇರ್ತವೆ. ಹೌದು, ನೀವು ಸರ್ಕಾರಿ ನೌಕರರನ್ನ ಕೇಳಿ ನೋಡಿ, ಅವ್ರು ತುಂಬಾ ಖುಷಿಯಿಂದ ಈ ರಜೆನ ತಗೊಳ್ತಾರೆ ಅಂತ. ಮತ್ತು ಈಗ ಏನು ಕೋರ್ಟ್ಗೆ ಹೋಗಿದ್ದಾರೆ ಅವರು, ಹೌದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಆತರ ಯಾವುದೇ ರೀತಿಯಾದಂತಹ ಸಮಾನತೆಗೆ ಚ್ಯುತಿ ಬರುವಂತಹ ಯಾವುದ್ರಲ್ಲೂ ಮಹಿಳೆಯರು ಹಿಂದೆ ಇಲ್ಲ. ಇದೊಂದು ಕಾರಣಕ್ಕೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ರಜೆ ಅನ್ನೋ ವಿಚಾರಕ್ಕೆ ನಮ್ಗೆ ಇನ್ನೂ ಬೇಡಿಕೆ ಕಡಿಮೆ ಆಗ್ಬಹುದು, ಅಥವಾ ನಮ್ಮನ್ನ ಹೈಯರ್ ಮಾಡ್ಕೊಳ್ಳೋದು ಕಡಿಮೆ ಆಗ್ಬಹುದು, ಅಥವಾ ನಮ್ಗೆ ಹೆಚ್ಚೆಚ್ಚಿನ ಜವಾಬ್ದಾರಿಗಳು 24x7 ಕೆಲಸ ಮಾಡೋ ಕಡೆ ನಮ್ಮನ್ನ ಇಂತಹ ವಿಚಾರಗಳಿಂದಾಗಿ ಮತ್ತೆ ಪ್ರತ್ಯೇಕಿಸಿ ನೋಡಬಹುದು. ಅಂತಹ ಸಾಧ್ಯತೆಗಳು ಇದೆ, ಇಲ್ಲ ಅಂತಲ್ಲ. ಬಟ್ ಕೆಲವ್ರಿಗೆ ಬೇಕಾಗಬಹುದು. ಕೆಲವೊಬ್ರಿಗೆ ಅಂತಹ ದಿನಗಳಲ್ಲಿ ತುಂಬಾ ಅನ್ಬೇರೇಬಲ್ ಪೇನ್ ಇರಬಹುದು, ಅಥವಾ ಕೆಲಸ ಮಾಡೋದಕ್ಕೆ ಆಗದೆ ಇರುವಂತಹ ಸಮಸ್ಯೆಗಳಿರ್ಬೋದು. ಅಂಥವ್ರಿಗೆ ಈ ರಜೆ ಒಂದು ವರದಾನ. ಸೊ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಯಾವ ಸ್ಥಿತಿಗತಿಗಳಲ್ಲಿ ಕೆಲಸ ಮಾಡ್ತಾರೆ, ಅವರ ಆರೋಗ್ಯ ಪರಿಸ್ಥಿತಿ ಏನು, ಮತ್ತು ಅವರ ಎಂಪ್ಲಾಯರ್ಗಳ ಮನಸ್ಥಿತಿ ಏನು, ಇದೆಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ರಾಜ್ಯ ಸರ್ಕಾರದ ಈ ತೀರ್ಮಾನ ಏನಿದೆ, ಇದನ್ನ ನಾನು ತುಂಬಾ ಹೃದಯದಿಂದ ಸ್ವಾಗತಿಸ್ತೀನಿ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್.